Hello dear students, welcome to the business studies class. What is our today's class topic? Our today's class topic is merits and limitations of a company. ಇವತ್ತಿನ ಕ್ಲಾಸ್ ವಿಷಯ ಏನೈತೆ ನೋಡ್ರಿ, ಕಂಪನಿಯ ಅನುಕೂಲಗಳು ಮತ್ತು ನೀತಿಗಳು. ಈ ಜಗತ್ತದಲ್ಲಿ ಯಾವುದು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇಲ್ಲ. So everything has some or the other limitations. You need to understand the limitations whenever you are starting any form of business organization, and that is why these topics become important. See, this is the last form of business organization that you are learning. But ಯಾವುದರೇ ಅಂತ ವ್ಯವಹಾರ ಸಂಘಟನೆ ನೋಡಿರಿ, ಯಾವ್ದಾಗ ಯಾವ ನೀತಿಗಳು ಇಲ್ಲ ಇರುವನ. ಸೊ ನೀವು ಯಾವುದೇ ವ್ಯಾಪಾರ ಮಾಡಬೇಕಾದ್ರೆ ಅದ್ರದ್ದು ಏನು ನೀತಿಗಳು ಅದಾವ ಅದನ್ನ ಸರಿಯಾಗಿ ತಿಳ್ಕೊಂಡ್ರಿ, ಅದ್ರದ್ದು ಏನು ಅನುಕೂಲತೆಗಳು ಅದಾವ ಅದನ್ನ ಸರಿಯಾಗಿ ತಿಳ್ಕೊಂಡ್ರಂದ್ರೆ ನಿಮಗೆ ಇನ್ನೂ ಯಾವ ರೀತಿಯಿಂದ ಒಳ್ಳೆ ವ್ಯಾಪಾರ ಮಾಡ್ಬೇಕು ಅನ್ನೋದು ಅಂದಾಜ ಬರ್ತೈತಿ. ಓಕೆ, ಸೊ ಬರೀ ಒಳ್ಳೆಯದ್ರ ಮೇಲೆ ಅಷ್ಟ ಫೋಕಸ್ ಮಾಡಿ ನೀವು ಬಿಸ್ನೆಸ್ ಮಾಡಿದ್ರಂದ್ರೆ ನಡೆಯಂಗಿಲ್ಲ. ಏನು ನೀತಿಗಳು ಅದಾವು ಅದನ್ನು ಯಾವಾಗ ನೀವು ಲೆಕ್ಕದ ತಗೋತೀರಿ ಅಂದಾಗ ಮಾತ್ರ ನಿಮ್ಮ ನಿರ್ಣಯಗಳು ಹೆಂಗಾಗ್ತಾವು, ಪರಿಪೂರ್ಣ ನಿರ್ಣಯಗಳು ಆಗ್ತಾವು, ಅದರಿಂದ ನಿಮಗೆ ಜಾಸ್ತಿ ಲಾಭ ಆಗುತ್ತೆ. ಈಗ ಲಾಸ್ಟ್ ಕ್ಲಾಸ್ ನಲ್ಲಿ ಆಲ್ರೆಡಿ ನಾವು ಏನ್ ತಿಳ್ಕೊಂಡಿವಿ, ದಟ್ ಒಂದು ಕಂಪನಿ ಏನೈತಿ, ಅದರ ವ್ಯಾಖ್ಯಾನ ಏನೈತಿ ಮತ್ತು ಅದರ ಗುಣಲಕ್ಷಣಗಳು ಏನವು. ಸೊ ಈಗಿನ ಕಾಲದಲ್ಲಿ 21ನೇ ಶತಮಾನದಲ್ಲಿ ಕಂಪನಿ ನಿರ್ಮಾಣಗಳು ಬಹಳ ಆಗ್ಲಿಕ್ಕತ್ತಾವು, ಬರೋ ಸಮಯದಲ್ಲಿ ಇನ್ನೂ ಜಾಸ್ತಿನ ಆಗ್ತಾವ. ಸೊ ನಾವು ಎಷ್ಟು 5 ಪ್ರಕಾರದ ವ್ಯವಹಾರಗಳನ್ನು ಕಲ್ತೀವಿ. ಎಲ್ಲ ಪ್ರಕಾರದ ವ್ಯವಹಾರಗಳು ಮಹತ್ವದ ಅದಾವ. ನಾವು ಹಿಂಗೆ ಯಾವುದಕ್ಕೂ ಹೇಳಕ್ ಬರಂಗಿಲ್ಲ ದಟ್ ಬರೋ ಕಾಲದಲ್ಲಿ ಇಂಥ ಪ್ರಕಾರದ ಏನು ಪ್ರಕಾರದ ವ್ಯವಹಾರ ಸಂಘಟನೆಗಳು ಅದಾವ ಅವು ಕಮ್ಮಿ ಆಗ್ತಾವ ಅಂತ. ಅದು ಏಕ ವ್ಯಕ್ತಿ ವ್ಯಾಪಾರ ಇರಲಿ, ಪಾಲುದಾರರ ವ್ಯಾಪಾರ ಇರಲಿ, ಕೋಆಪರೇಟಿವ್ ಸಂಘಗಳು ಇರಲಿ, ಓಕೆ, ಸಹಕಾರ ಸಂಘಗಳು, ಅಥವಾ ಹಿಂದೂ ವಿಭಕ್ತ ಕುಟುಂಬಗಳೇ ಇರಲಿ, ಅಥವಾ ಒಂದು ಕಂಪನಿ ಇರಲಿ, 5 ಪ್ರಕಾರದ ಏನು ವ್ಯವಹಾರಗಳು ಅದಾವು ಅವು ಬರೋ ಸಮಯದಲ್ಲಿ ಜಾಸ್ತಿನ ಆಗ್ತಾವು. ಹಾಗಾಗಿ ನಮಗೆ ಇನ್ನೂ ಎಲ್ಲ ರೀತಿಯಿಂದ ಇವು ಎಲ್ಲ ಪ್ರಕಾರಗಳನ್ನು ತಿಳ್ಕೊಳ್ಳೋದು ಬಹಳ ಮಹತ್ವದ ಆಗಿರುತ್ತೆ. So today what we are going to understand, what are the merits and limitations of a company. Okay, so first let us focus on the positives, that is the merits or benefits of a company. ಯಾವುದೇ ಒಂದು ಕಂಪನಿಯ ಅನುಕೂಲತೆಗಳು ಏನದಾವ. The very first and most important point is limited liability. Okay, so as you have seen into sole trading concern, there is an unlimited liability for the sole proprietor. In the partnership business as well, there is an unlimited liability for the partners. Even in Hindu undivided family, there is unlimited liability for the karta. Okay, so here in this joint stock company, a shareholder who is the owner of the company will be held liable only for the share value for the number of shares that he is having. So suppose ನಿಮ್ಮ ಕಡೆ 10 ಶೇರ್ಸ್ ಅದಾವ ಮತ್ತು ಪ್ರತಿ ಒಂದು ಶೇರ್ ಬೆಲೆ 20 ರೂಪಾಯಿ ಐತಂದ್ರೆ ನಿಮ್ಮ ಟೋಟಲ್ ಲಯಬಿಲಿಟಿ ಎಷ್ಟಾಗ್ಬಿಡ್ತೈತಿ ನೋಡ್ರಿ, 200 ರೂಪಾಯಿ ಅಷ್ಟೇ ಆಗ್ಬಿಡ್ತೈತಿ. ಯು ಡೋಂಟ್ ಹ್ಯಾವ್ ಟು ಪೇ ಎನಿ ಸಿಂಗಲ್ ರುಪಿ ಮೋರ್ ದನ್ ದಟ್. ಮತ್ತು ನಾಳೆ ಕಂಪನಿ ನುಕ್ಸಾನದಲ್ಲಿ ಹೋಯ್ತಂದ್ರೆ ಆ ಲಾಸ್ ಅವ್ರು ಎದುರಾಗಿಂದ ತೀರಿಸಬೇಕು, ಅವ್ರ ಕಡೆ ಕಂಪನಿ ಕಡೆ ಇರುವಂತ ಆಸ್ತಿದಾಗಿಂದ. ಬಿಕಾಸ್ ಕಂಪನಿ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್, ಇಟ್ ಹ್ಯಾಸ್ ಅ ಲೀಗಲ್ ಸ್ಟೇಟಸ್, ಇಟ್ ಹ್ಯಾಸ್ acquired many assets on its name. So if the company goes into the loss, then that loss will be borne by disposal of the assets that the company has. In no case, ಯಾವುದು ಪರಿಸ್ಥಿತಿದಲ್ಲಿ ಕಂಪನಿ ಅದರದ್ದೇನು ಯಜಮಾನರದಾರ, ಏನು ಶೇರ್ ಹೋಲ್ಡರ್ಸ್ ಅದಾರ, ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್, ಅವ್ರದ್ದು ಪರ್ಸನಲ್ ಪ್ರಾಪರ್ಟಿ ತಗೊಳಕ್ಕೆ ಅವರಿಗೆ ಅವಕಾಶ ಇರುವಂಗಿಲ್ಲ. And that's why if somebody is looking for some investments where there is no risk, or if there is a limited risk, only how much will be the risk for the amount that you have invested into the share capital, only that much will be your liability, and your personal property, other businesses, everything will remain safe. Okay, so the very first important point or merit of any company is it has a limited liability. Then the second one is transfer of interest, ಹಿತಾಸಕ್ತಿಯ ವರ್ಗಾವಣೆ. Now what do you mean by that? See how you become owner. ಯಾವುದೇ ಒಂದು ಕಂಪನಿದಲ್ಲಿ ನಿಮಗೆ ಮಾಲಿಕಿ ಹಕ್ಕು ಯಾವ ಆಧಾರ ಮೇಲೆ ಸಿಗ್ತೈತಿ, by buying the shares. Okay, ಯಾರ ಕಡೆ ಆ ಶೇರ್ಸ್ ಇರ್ತಾವರು ಅವರೇ ಏನಾಗಿರ್ತಾರೋ ಓನರ್ ಆಗಿರ್ತಾರೋ, ಮಾಲಕರ ಆಗಿರ್ತಾರೆ.
ಈಗ ಸಪೋಸ್ ಆಫ್ಟರ್ ಸಮ್ ಟೈಮ್ ದ ಪರ್ಸನ್ ಈಸ್ ಇನ್ ನೀಡ್ ಆಫ್ ದಟ್ ಮನಿ. So can he transfer that shares to somebody else? Of course yes, and very easily. But this can be done only for the public limited companies, which are the listed companies into the share market. So ಯಾವಾಗ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಕಂಪನಿ ಶೇರ್ಸ್ ಬ್ಯಾಡ್ ಆಗಿರ್ತಾವು, ನೀವು ಈಸಿಲಿ ಶೇರ್ ಮಾರ್ಕೆಟ್ ದಲ್ಲಿ ಅದನ್ನ ಏನ್ ಮಾಡಬಹುದು, ಸೆಲ್ ಮಾಡಬಹುದು. ಮತ್ತು ನಿಮ್ದು ಓನರ್ಶಿಪ್ ರೈಟ್ ಅದು ಟ್ರಾನ್ಸ್ಫರ್ ಆಗಿ ಯಾರು ಅದನ್ನ ಖರೀದಿ ಮಾಡ್ತಾರೋ ಅವರಿಗೆ ಹೋಗಿಬಿಡ್ತೇವೆ. ಓಕೆ, ಸೊ ಈ ಸೌಲಭ್ಯನು ನಿಮಗೆ ಎದ್ರಾಗ ಸಿಗ್ತೈತಿ ನೋಡ್ರಿ, ಒಂದು ಕಂಪನಿದಲ್ಲಿ ಸಿಗ್ತೈತಿ. ದಟ್ ನೀವು ಇನ್ವೆಸ್ಟ್ಮೆಂಟ್ ಮೊದಲು ಮಾಡಿದ್ರಿ, ಈಗ ನಿಮಗೆ ಆ ಶೇರ್ಸ್ ಬ್ಯಾಡ್ ಆಗ್ಯಾವ. ಸೊ ನೀವು ಏನ್ ಮಾಡಬಹುದು, ಯು ಕ್ಯಾನ್ ಡಿಸ್ಪೋಸ್ ಆಫ್ ದೋಸ್ ಶೇರ್ಸ್ ಇನ್ ಟು ದ ಶೇರ್ ಮಾರ್ಕೆಟ್, ಆರ್ ಯು ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್ ಇಟ್ ಟು ಸಂಬಡಿ ಎಲ್ಸ್. ಸೊ ಏನ್ ಹಿತಾಸಕ್ತಿ ಐತಿ ಅದರ ವರ್ಗಾವಣೆ ಮಾಡುವುದನ್ನು ಬಹಳ ಏನೈತಿ, ಸುಲಭ ಐತಿ, ಸುಗಮ ಐತಿ, ಅಂಡ್ ಇಟ್ ಡಸ್ ನಾಟ್ ಇನ್ವಾಲ್ವ್ ಎನಿ ಆಸ್ ಸಚ್ ಹ್ಯೂಜ್ ಪ್ರೊಸೀಜರ್. ಓಕೆ, then perpetual existence. See, this I had told in the previous class also. A company is an artificial person which is created by law. It has its own legal existence separate from its shareholders. It's very, very, very important line to see. Okay, that is why this point comes into existence. First of all, it's an artificial person. It means what? It has its own individual legal identity, its own name, its own place, its own assets, liabilities, everything it has its own. So the shareholders are not identified by the company, neither the company is identified by the shareholders. It has its own individual existence, and hence if the shareholders die, if the shareholders retire, if the shareholder become bankrupt, if they become insolvent, if they become insane, whatever may happen to the shareholders, it will not affect the existence of a company. So that's why the shareholders may come, the shareholders may go, the directors may come, the directors may go, but the company will remain there forever unless it is dissolved by the Companies Act 2013 only. So only the law can bring an end to the company. A person cannot bring. But other notice sole trading, if we speak about the sole trading concern, if the main owner itself dies, 90% of the businesses collapse. If the main partner into the partnership business dies, again the businesses collapse. But here there is no such scenario, and that's why they say that a company enjoys perpetual succession or perpetual existence. Okay, ಏನ್ ಹೇಳ್ತಾರೆ ನೋಡ್ರಿ, ಒಂದು ಕಂಪನಿಗೆ ನಿರಂತರ ಅಸ್ತಿತ್ವ ಇರ್ತೈತಿ. ಈಗ ಇದಕ್ಕೆ ನಿರಂತರ ಅಸ್ತಿತ್ವ ಏಕೆ ಇರ್ತೈತಿ? ಸೊ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಅದ್ರ ಡೆಫಿನೇಷನ್ ತಿಳ್ಕೊಂಡೀವಿ ನೋಡ್ರಿ. ದಟ್ ಒಂದು ಕಂಪನಿಗೆ ಅದರದಂತಾದನ ಏನಿರ್ತೈತಿ, ಸ್ವಂತದ ಐಡೆಂಟಿಟಿ, ಅದರದ ಅಸ್ತಿತ್ವ ಇರ್ತೈತಿ. ಅದರ ಒಂದು ಕಂಪನಿದ ಸ್ವಂತದ ಹೆಸರು ಇರ್ತೈತಿ, ಮತ್ತು ಅದಕ್ಕೆ ಕಾನೂನದ ದೃಷ್ಟಿಗಳಲ್ಲಿ ಸ್ಥಾನಮಾನ ಇರ್ತೈತಿ. ಹಾಗಾಗಿನ ಒಂದು ಕಂಪನಿ ಅದರ ಹೆಸರ ಮೇಲೆ ಬಹಳಷ್ಟು ಆಸ್ತಿಗಳನ್ನು ಗಳಿಸಬಹುದು, ಕೊಡುಗೆಗಳನ್ನು ಮಾಡಬಹುದು, ಯಾರ ಮೇಲೆ ಕೇಸನ್ನು ಹಾಕಬಹುದು ಅಥವಾ ಅದರ ಮೇಲೇನೂ ಕೇಸ್ ಆಗಬಹುದು. ಸೊ ಯಾವಾಗ ಅದರ ಒಂದು ಅಸ್ತಿತ್ವ ಕಾನೂನದ ದೃಷ್ಟಿಯಲ್ಲಿ ಒಂದು ಸೆಪರೇಟ್ ಡಿಫರೆಂಟ್ ಅಸ್ತಿತ್ವ ಇರುವುದರಿಂದ ಶೇರ್ ಹೋಲ್ಡರ್ಸ್ ಪರ್ಸನಲ್ ಲೈಫ್ ನಲ್ಲಿ ಏನ್ ಬೇಕಾದಾಗತ್ತಿತ್ತಂದ್ರೂ ಅದರ ಪ್ರಭಾವ ಆ ಕಂಪನಿ ಮೇಲೆ ಇರಂಗಿಲ್ಲ. ಯಾವುದೇ ಒಬ್ಬ ಶೇರ್ ಹೋಲ್ಡರ್ ತೀರ್ಕೊಂಡ್ರು ಅಥವಾ ಬ್ಯಾಂಕ್ರಪ್ಟ್ ಆಗಿಬಿಟ್ಟಾರು, ಅವ್ರ ಬುದ್ಧಿ ಭ್ರಮಣ ಆಗಿಬಿಟ್ಟೈತಿ, ಅಥವಾ ಏನೇ ಒಂದು ನಿವೃತ್ತಿ ಪಡ್ಕೊಳಕತ್ತಾರು, ಏನೇ ಆಯ್ತಂದ್ರು ಆ ಡೈರೆಕ್ಟರ್ ಸರಿ ಇರಲಿ, ಶೇರ್ ಹೋಲ್ಡರ್ ಸರಿ ಇರಲಿ, ಅದರದ್ದು ಯಾವುದೇ ಪ್ರಭಾವ ಕಂಪನಿ ಮೇಲೆ ಬೀಳಂಗಿಲ್ಲ. ಸೊ ಒಂದು ಕಂಪನಿ ಎಲ್ಲಿ ತನಕ ನಡಿಬಹುದು, ನಿರಂತರವಾಗಿ ನಡಿಬಹುದು. ಸೊ ಅದರ ಅಂತ ಯಾವಾಗ ಬರ್ಬೋದು, ಓನ್ಲಿ ಯಾವಾಗ, ಈಗ ನೋಡ್ರಿ ಇದು ಕಾನೂನಿನಿಂದ ಉತ್ಪನ್ನ ಆಗಿದೆ. ಯಾವ ಕಾನೂನು? ಕಂಪನಿದ ಕಾನೂನು 2013 ಸದ್ಯ ನಡೀಲಿಕ್ಕೆ. ಸೊ ಈ ಯಾವುದೇ ಒಂದು ಕಂಪನಿ ನಿಮಗೆ ಬಂದ್ ಮಾಡೋದಿತ್ತು, ಕ್ಲೋಸ್ ಮಾಡೋದಿತ್ತಂದ್ರೂ ಅದು ಕಾನೂನದಿಂದ ಮಾತ್ರ ಆಗ್ಬೋದು. ಯಾವುದೇ ವ್ಯಕ್ತಿ ಹುಟ್ಟುವುದರಿಂದ, ತೀರ್ಕೊಳ್ಳೋದ್ರಿಂದ, ಅಥವಾ ಅವ್ರದ್ದು ಬುದ್ಧಿ ಭ್ರಮಣ ಆಗೋದ್ರಿಂದ, ಅಥವಾ ನಿವೃತ್ತಿ ತಗೊಳ್ಳೋದ್ರಿಂದ ಅದರ ಯಾವುದೇ ಪ್ರಭಾವ ಒಂದು ಕಂಪನಿ ಮೇಲೆ ಬಿಡಂಗಿಲ್ಲ. ಹಾಗಾಗಿ ನಾವು ಒಂದು ಅನುಕೂಲತೆಗಳು ಏನ್ ಹೇಳ್ಬೋದು, ಅದಕ್ಕೊಂದು ನಿರಂತರವಾದಂತಹ ಅಸ್ತಿತ್ವ ಇರ್ತೈತಿ. ದೆನ್ ದ ಸ್ಕೋಪ್ ಫಾರ್ ಎಕ್ಸ್ಪಾನ್ಷನ್. ಓಕೆ, ವಿಸ್ತರಣೆಗೆ ಅವಕಾಶ. ಈಗ ನೋಡ್ರಿ, ಈ ಪಾಯಿಂಟ್, ಈ ಮೇಲಿನ 3 ಪಾಯಿಂಟ್ ಆಧಾರ ಮೇಲೆ ಬಂದೈತಿ.
ಒಂದು ಕಂಪನಿದಲ್ಲಿ ನಿಮ್ ಲಯಬಿಲಿಟಿ ಲಿಮಿಟೆಡ್ ಐತಿ. ಸಪೋಸ್ ನಿಮಗೆ ಭವಿಷ್ಯದಾಗ ಅನಿಸ್ತೈತಿ ನನಗೆ ಈ ಕಂಪನಿದ ಶೇರ್ಸ್ ಬ್ಯಾಡ್ ಆಗ್ಯಾವ, ನೀವು ಈಸಿಲಿ ಟ್ರಾನ್ಸ್ಫರ್ ಮಾಡಬಹುದು. ಮತ್ತ ಒಂದು ನಿರಂತರವಾಗಿ ನಡೆಯುವಂತ ಬಿಸ್ನೆಸ್ ಐತಿ ಅಂದ್ರೆ ಏನ್ ಕೊಡ್ತೈತಿ ಅದು ಗ್ಯಾರಂಟಿ ಕೊಡ್ತೈತಿ ನಿಮಗೆ ದಟ್ ಬರು ಸಮೀಪ ಸಮಯದಲ್ಲಿ ಈ ಕಂಪನಿ ಅಂತೂ ಬಂದ್ ಆಗಂಗಿಲ್ಲ. ಸೊ ವೆನ್ ಯು ಸಿ ದೀಸ್ 3 merits, ultimately it will attract more of the investors. ಸೊ ಯಾವಾಗ ಬಹಳಷ್ಟು ಇನ್ವೆಸ್ಟರ್ಸ್ ಒಂದು ಕಂಪನಿದಲ್ಲಿ ದುಡ್ಡನ್ನು ನಿವೇಶ ಮಾಡಲಿಕ್ಕೆ ಇಚ್ಛುಕಿರ್ತಾರೋ, ಯು ವಿಲ್ ಹ್ಯಾವ್ ಹ್ಯೂಜ್ ಅಮೌಂಟ್, ನಾಟ್ ನೆಸೆಸರಿ ಓನ್ಲಿ ಫ್ರಮ್ ದ ಕ್ಯಾಪಿಟಲ್. ಈಗ ಬರೀ ಕ್ಯಾಪಿಟಲ್ ದಿಂದ ಒಂದು ಕಂಪನಿ ದುಡ್ಡು ಗಳಿಸ್ತೈತಿ ಇಲ್ಲ, ಒಂದು ಕಂಪನಿಗೆ ದುಡ್ಡು ಗಳಿಸಬೇಕಾದ್ರೆ ಬಹಳಷ್ಟು ಮಾಧ್ಯಮಗಳು ಅದಾವ. ಲೈಕ್ ದ ಕಂಪನಿ ಕ್ಯಾನ್ ಇಶ್ಯೂ ದ ಡಿಬೆಂಚರ್ಸ್, company can raise loans from the banks, or company can also take loan from any other financial institutions. So ಈ ರೀತಿಯಿಂದ ಯಾವಾಗ ಒಂದು ಕಂಪನಿಗೆ ಲಿಮಿಟೆಡ್ ಲಯಬಿಲಿಟಿ ಇರ್ತೈತಿ, ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಇರ್ತೈತಿ, ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್ ಇರ್ತೈತಿ, you have more scope for expansion. Now see, for expansion always money is required, okay, and money is a very scarce resource. So just because it's a company, it has more opportunity to raise the money and ultimately expand its business. So ಒಂದು ಕಂಪನಿದ ಈ ಮೂರು ಅನುಕೂಲತೆಗಳು ಇರುವುದರಿಂದ ಒಂದು ಕಂಪನಿದ ವಿಸ್ತಾರ ಆಗ್ಲಿಕ್ಕೂ ಬಹಳಷ್ಟು ಅವಕಾಶಗಳು ಇರ್ತಾವ. ಸೊ ಇದರಿಂದ ಇನ್ನೂ ಏನ್ ಒಳ್ಳೇದಾಗ್ತೈತಿ, ಯಾವಾಗ ನಿಮ್ ಕಡೆ ಜಾಸ್ತಿ ಬಂಡವಾಳ ಇರ್ತೈತಿ ಅಥವಾ ಜಾಸ್ತಿ ದುಡ್ಡು ಇರ್ತೈತಿ, ನೀವು ಅದನ್ನು ಒಳ್ಳೆ ಪ್ರಾಜೆಕ್ಟ್ಸ್ ದಲ್ಲಿ ಅಥವಾ ಒಳ್ಳೆ ಗುಣಮಟ್ಟದ ಪದಾರ್ಥಗಳನ್ನು ತಯಾರು ಮಾಡೋದ್ರೊಳಗೆ ಉಪಯೋಗ ಮಾಡಿದ್ರಂದ್ರ ಇನ್ನೂ ಬಿಸ್ನೆಸ್ ಏನಾಗ್ತೈತಿ, ವಿಸ್ತಾರನ ಆಗ್ತೈತಿ. ಇನ್ ಕೊನೆ ಪಾಯಿಂಟ್ ಏನ್ ಹೇಳಕತ್ತಾರ ನೋಡ್ರಿ, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ನೌ ದಿಸ್ ವಾಸ್ ಅ ಲಿಮಿಟೇಷನ್ ಇನ್ ಟು ಕೋಆಪರೇಟಿವ್ ಸೊಸೈಟೀಸ್. ಓಕೆ, ಸೊ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಪ್ರೊಫೆಷನಲ್ ಅಂದ್ರೆ ಏನು? ಪ್ರೊಫೆಷನಲ್ ಅಂದ್ರೆ ದ ಒನ್ ಹೂ ಹ್ಯಾಸ್ ದ ಕಂಪ್ಲೀಟ್ ನಾಲೆಜ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ನೌ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಮ್ಯಾನೇಜ್ಮೆಂಟ್. Management means what? The one who takes care of day-to-day decision making. Nodri, decision making ಬಹಳ ಮಹತ್ವದ ಕಲೆ ಇದೆ. Because your decisions will decide whether you will succeed or you will diminish. ಹಾಗಾಗಿ ನೀವು ಏನು ನಿರ್ಣಯಗಳನ್ನು ತಗೋತೀರಿ ನಿಮ್ಮ ಜೀವನದಲ್ಲಿ, ನೀವು ಆಲ್ವೇಸ್ ಅದರ ಮೇಲೆ ಫೋಕಸ್ ಮಾಡಬೇಕು ದಟ್ ನೀವು ತಗೊಳ್ಳುವಂತ ಡಿಸಿಷನ್ಸ್ ನಿಮಗೆ ಏನು ತಗೊಂಡು ಬಂತು, ವೆದರ್ ದೇ ಬ್ರಾಟ್ ಯು ಸಕ್ಸಸ್ or they brought you a lesson that you should learn and you should not repeat that mistake. So ಒಂದು ಸಂಸ್ಥೆ ನಡೆಸಬೇಕಾದ್ರೆ ಈಗ ನೋಡಿ, ಒಂದು ಕಂಪನಿ ಬಹಳ ವಿಶಾಲವಾದಂತ ಇರ್ತೈತಿ, ನೂರಾರು ಸಾವಿರಾರು ಶೇರ್ ಹೋಲ್ಡರ್ಸ್ ಇರ್ತಾರೆ. ಆಲ್ ದಿ ಶೇರ್ ಹೋಲ್ಡರ್ಸ್ ಕ್ಯಾನ್ ನಾಟ್ ರನ್ ದ ಬಿಸ್ನೆಸ್, neither they have that kind of skill set or knowledge also for running the company. So then what is required? The one who has the perfect professional knowledge, those kind of people or candidates are required. So usually MBAs are the people who are qualified for these kind of posts. So ಯಾವಾಗ ನೀವು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ತಗೊಂಡು ಬರ್ತೀರಿ ಅಂದ್ರೆ ಒಂದು ಹಂತ ಸಿಸ್ಟಮ್ ಸೆಟಪ್ ಮಾಡ್ತೀರಿ, ದ ಒನ್ ಹೂ ಹ್ಯಾಸ್ ದ ಕಂಪ್ಲೀಟ್ ನಾಲೆಜ್ ಆಫ್ ಹೌ ಟು ಫಂಕ್ಷನ್ ಅ ಕಂಪನಿ, ಅಲ್ಟಿಮೇಟ್ಲಿ ಇಟ್ ಈಸ್ ಅಗೇನ್ ಬೆಟರ್ ಫಾರ್ ದ ಕಂಪನಿ ಟು ಸಕ್ಸೀಡ್. ಓಕೆ, ಸೊ ಯಾರ ಕಡೆ ಜಾಸ್ತಿ ನಾಲೆಜ್ ಐತೆ ಆ ವಿಷಯದ, ನೀವು ಅವರಿಗೂ ಅದನ್ನ ನಡ್ಸಕ್ ಕೊಟ್ಬಿಟ್ರೆ ಅಂದ್ರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಸಕ್ಸೀಡ್. ಓಕೆ, ಸೊ ವೃತ್ತಿಪರ ನಿರ್ವಹಣೆ. ಸೊ ಯಾರು ನಿರ್ವಹಣೆಯಲ್ಲಿ ವೃತ್ತಿಯನ್ನು ಮಾಡಿ ಅದನ್ನ ಸರಿಯಾಗಿ ಶಿಸ್ತಾಗಿ ಕಲಿತು ಅದ್ರಾಗ ಅನುಭವ ತಗೊಂಡಾರು, ಅಂತವರನ್ನ ಡೈರೆಕ್ಟರ್ಸ್ ಆಗಿ ಅಪಾಯಿಂಟ್ ಆಗ್ತಾರು ಮತ್ತು ಅವರನ್ನ ದೈನಂದಿನ ಕಾರ್ಯಗಳನ್ನು ನಡೆಸ್ತಾರು. ಹಾಗಾಗಿ ಬಿಸ್ನೆಸ್ ಏನಾಗ್ತೈತಿ, ಇನ್ನೂ ವೃದ್ಧಿ ಆಗ್ತೈತಿ. ಮತ್ತೆ ಎಲ್ಲಾ ಶೇರ್ ಹೋಲ್ಡರ್ಸ್ ಅದ ಬೇಕಾಗಿರ್ತೈತಿ ದಟ್ ದ ಬಿಸ್ನೆಸ್ ಶುಡ್ ಎಕ್ಸ್ಪಾಂಡ್, ದ ಬಿಸ್ನೆಸ್ ಶುಡ್ ಗ್ರೋ, ದೇರ್ ಶುಡ್ ಬಿ ಮೋರ್ ಪ್ರಾಫಿಟ್ಸ್. ಬಿಕಾಸ್ ಎಷ್ಟು ಪ್ರಾಫಿಟ್ಸ್ ಜಾಸ್ತಿ ಅಷ್ಟೇ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಜಾಸ್ತಿ. ಆಲ್ವೇಸ್ ರಿಮೆಂಬರ್, who is the owner of a company? The shareholder. Then who is the manager of any company? The directors. So they are working on the salary basis and taking the day-to-day decisions, whereas the shareholders are investing the money in the form of share capital and hence they are called as the owners of the company. Okay, now let us move ahead. Now nothing is perfect in this world, same goes for the company as well. You have understood what are the merits of starting a company. It has limited liability, easily you can transfer the interest, the company enjoys perpetual existence, there is a lots of opportunity for the scope of expansion, and the company is run and managed by professional managers.
then too it has various limitations. Okay, ಇಷ್ಟೆಲ್ಲ ಅನುಕೂಲತೆಗಳು ಇದ್ರೂ ಸಹ ಪ್ರತಿಯೊಂದು ಕಂಪನಿದಲ್ಲಿ ಮಿತಿಗಳು ಇದ್ದೇ ಇರ್ತಾವೆ. ಸೊ ನೀವು ಒಂದು ಒಳ್ಳೆ ನಿರ್ವಾಹಕರು, ಇಫ್ ಯು ವಾಂಟ್ ಟು ಬಿಕಮ್ ಅ ಗುಡ್ ಮ್ಯಾನೇಜರ್, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಟು ಗಿವ್ ಡ್ಯೂ ಇಂಪಾರ್ಟೆನ್ಸ್ ಫಾರ್ ಲಿಮಿಟೇಷನ್ಸ್. ಬರೀ ಒಳ್ಳೇದ ಮೇಲೆ ಫೋಕಸ್ ಮಾಡಿದ್ರೆ ಅಷ್ಟೇ ನಿಮಗೆ ಸಕ್ಸಸ್ ಸಿಗ್ತೈತಿ? ನೋ. ಏನ್ ನಿಮ್ಗೆ ಲಿಮಿಟೇಷನ್ಸ್ ಅದಾವ, ನೀವು ಅದರ ಮೇಲೆ ಫೋಕಸ್ ಮಾಡಬೇಕು. ಅಂದಾಗ ನಿಮ್ಗೆ ಒಂದು ಕ್ಲಿಯರ್ ಕಂಪ್ಲೀಟ್ ಪಿಕ್ಚರ್ ಸಿಗ್ತೈತಿ. ದೆನ್ ಯುವರ್ ಡಿಸಿಷನ್ ವಿಲ್ ಬಿ ಪರ್ಫೆಕ್ಟ್ ಡಿಸಿಷನ್. ಓಕೆ, ಸೊ ಇಲ್ಲಿ ಕಂಪನಿಗಳಲ್ಲಿ ಏನೇನು ಮಿತಿಗಳು ಅದಾವ ಅದನ್ನ ತಗೋನು. ಎಲ್ಲಕ್ಕಿಂತ ಮೊದಲನೇ ಸಮಸ್ಯೆ ಐತಿ ಕಾಂಪ್ಲೆಕ್ಸಿಟಿ ಇನ್ ಫಾರ್ಮೇಶನ್. ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಅಷ್ಟು ಸರಳ ಇಲ್ಲ. ಕಂಪನಿ ಸ್ಟಾರ್ಟಿಂಗ್ ಇಸ್ ನಾಟ್ ಸೋ ಈಸಿ ಬಿಕಾಸ್ ಇಟ್ ರಿಕ್ವೈರ್ಸ್ ಲಾಟ್ಸ್ ಆಫ್ ಲೀಗಲ್ ವರ್ಕ್, too many document submissions. Okay, so therefore it's a long time consuming process. Plus ಇದು ಪ್ರತಿಯೊಬ್ಬರಿಗೆ ಮಾಡಕ್ ಬರುವಂಗೂ ಇಲ್ಲ. ಸೊ ಯಾರಿಗೆ ಅದರ ಮಾಹಿತಿ ಇರ್ತೈತಿ, ಜ್ಞಾನ ಇರ್ತೈತಿ, ಅವ್ರು ಅಷ್ಟೇ ಮಾಡಬಹುದು. ಅಂಡ್ ದಟ್ ಈಸ್ ವೇರ್ ದ ಕಾಮರ್ಸ್ ಸ್ಟೂಡೆಂಟ್ಸ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ನೋಡ್ರಿ, ಈ 5 ವರ್ಷದಲ್ಲಿ ನೀವು ಏನೇನು ಅಭ್ಯಾಸ ಕಲಿತೀರಿ ಅದ್ರಾಗ ನೀವು ಎಲ್ಲಾ ಮಾಹಿತಿ ತಗೋತೀರಿ. ನೀವು ಅಕೌಂಟ್ಸ್ ನಾಲೆಜ್ ತಗೋತೀರಿ, ನೀವು ಇಕನಾಮಿಕ್ಸ್ ನಾಲೆಜ್ ತಗೋತೀರಿ, ನೀವು ಪೊಲಿಟಿಕಲ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ನಾಲೆಜ್ ತಗೋತೀರಿ, ನೀವು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ನಾಲೆಜ್ ಅನ್ನು ತಗೋತೀರಿ. ಅಲಾಂಗ್ ವಿತ್ ದಟ್ ಯು ವಿಲ್ ಗೆಟ್ ದ ನಾಲೆಜ್ ಆಫ್ ಹೌ ಟು ರನ್ ಅ ಬಿಸ್ನೆಸ್. ವೆನ್ ಯು ಗೋ ಟು ಡಿಗ್ರಿ ಕಾಲೇಜಸ್ you will understand law as a subject, marketing as a subject. So by the end you finish your degree. ನೀವು ನಿಮ್ಮ ಡಿಗ್ರಿ ಮುಗಿಸೋದ್ರೊಳಗ ಕಂಪ್ಲೀಟ್ ಎಲ್ಲ ವಿಷಯದ ಕಡೆ ಜ್ಞಾನ ಬಂದಿರ್ತೈತಿ. ಸೊ ಕೆನ್ ಐ ಸೇ ಅ ಕಾಮರ್ಸ್ ಗ್ರಾಜುಯೇಟ್ ವಿಲ್ ಹ್ಯಾವ್ ದಿಸ್ ಅಬಿಲಿಟಿ ಟು ಫಾರ್ಮ್ ಅ ಕಂಪನಿ? ಆಫ್ ಕೋರ್ಸ್ ಯೆಸ್, ಬಟ್ ಅಗೇನ್ ಅಭ್ಯಾಸ ಮಾಡಿದವರಿಗೆ ಮಾತ್ರ. ಓಕೆ, ಸೊ ಒಂದು ಕಂಪನಿ ಫಾರ್ಮ್ ಮಾಡೋದು ಅಥವಾ ಅದರ ಸ್ಥಾಪನೆ ಮಾಡೋದು ಅಷ್ಟು ಸರಳ ಇಲ್ಲ. Because it involves lots of legal documentation, submission of various data and information to the registrar of the companies, and hence it is said that it is a complexity in formation. ಹಂಗಾಗಿ ನಾವು ಏನು ಹೇಳ್ತಾರೋ ಸ್ಥಾಪನೆಯಲ್ಲಿ ಏನೈತಿ ಸಂಕೀರ್ಣತೆ ಐತಿ, ಸಮಸ್ಯೆ ಐತಿ. Then lack of secrecy. Again ನೋಡಿ, ಒಂದು ಕಂಪನಿ ಸ್ಥಾಪನೆ ಆದ್ಮೇಲೆ ಕಮ್ಮಿ ಒಂದು 5 ರಿಂದ 6 ತಿಂಗಳು ಹೋಗ್ತಾವ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ. ಅದು ಮಾಡಿದ ಮೇಲೇನು ಪ್ರತಿಯೊಂದು ಮಾಹಿತಿ ನೀವು ಕಂಪಲ್ಸರಿಲಿ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ಗೆ ಸಬ್ಮಿಟ್ ಮಾಡಲೇಬೇಕು. ಓಕೆ, ಸೊ ಹಾಗಾಗಿ ನೀವು ನಿಮ್ಮ ಡೈಲಿ ಆಕ್ಟಿವಿಟೀಸ್ ನಡೆಸ್ತೀರಿ, ಬಿಸ್ನೆಸ್ ನಡೆಸ್ತೀರಿ, ಅದ್ರಾಗಿ ನೀವು ಏನು ಡೈಲಿ ಟೆನ್ಷನ್ಸ್ ಇರ್ತಾವ ಅದನ್ನ ಮ್ಯಾನೇಜ್ ಮಾಡ್ತೀರಿ. ಜೊತೆಯಲ್ಲಿ ನಿಮ್ಮ ಮೇಲೆ ಪ್ರತಿಬಂಧ ಇರ್ತೈತಿ. ಇಟ್ ಇಸ್ ಕಂಪಲ್ಸರಿ ಫಾರ್ ಯು that whenever whatever information is demanded by the registrar of companies, it has to be given to them. Okay, sometimes it may be some accounting information, some taxation information, sometimes it may be some management information also. So when everything you are disclosing, ಎಲ್ಲಾನು ನೀವು ಯಾವುದೇ ಒಂದು ಹೊರಗಿಂದ ಬಾಹ್ಯ ವ್ಯಕ್ತಿಗೆ ಹೇಳೋದಾಗ್ತೈತಿ, ಅವಾಗ ಒಂದು ಏನ್ ಸಮಸ್ಯೆ ಬಂದ್ಬಿಡ್ತೈತಿ, ಗೋಪ್ಯತೆಯ ಕೊರತೆ ಬಂದ್ಬಿಡ್ತೈತಿ. Now here only registrar of companies is not the thing. Whenever you are issuing the shares, that time also you have to issue the prospectus. Okay, ಅವಾಗನು ನೀವು ನಿಮ್ಮ ಕಂಪನಿಯ ಬಹಳಷ್ಟು ಮಾಹಿತಿಗಳನ್ನು ಕಾಮನ್ ಪಬ್ಲಿಕ್ ಜೊತೆ ಶೇರ್ ಮಾಡ್ತೀವಿ. ನಿಮ್ಮ ವೆಬ್ಸೈಟ್ ಮೇಲೇನು ಅಕಾರ್ಡಿಂಗ್ ಟು ದ ಕಂಪನೀಸ್ ಲಾ ಆಲ್ಸೋ ಟೂ ಮೆನಿ ಇನ್ಫಾರ್ಮೇಶನ್ ಶುಡ್ ಬಿ ಡಿಸ್ಕ್ಲೋಸ್ಡ್. ಓಕೆ, ಪ್ರತಿಯೊಂದು ಕಂಪನಿದ ವೆಬ್ಸೈಟ್ಸ್ ಇರ್ತಾವು. ಆ ವೆಬ್ಸೈಟ್ ಮೇಲೆ ನಿಮ್ಮ ಕಂಪನಿದ ಬಹಳಷ್ಟು ಮಾಹಿತಿಗಳನ್ನು ನೀವು ಅಲ್ಲಿ ಕಂಪಲ್ಸರಿ ಡಿಸ್ಪ್ಲೇ ಮಾಡಬೇಕಾಗ್ತೈತಿ. ಹಾಗಾಗಿನು ಅಗೇನ್ ಏನಾಗಿರ್ತೈತಿ ನೋಡ್ರಿ, ಬಹಳಷ್ಟು ಮಾಹಿತಿದ ಗೋಪ್ಯತೆ ಏನಿರ್ತೈತಿ ಅದನ್ನ ಕಾಪಾಡಲಿಕ್ಕೆ ಆಗಂಗಿಲ್ಲ. ಸೊ ದೇರ್ ಇಸ್ ಅ ಲ್ಯಾಕ್ ಆಫ್ ಸೀಕ್ರೆಸಿ which cannot be maintained into the companies. One reason is the constant requirement of information by the registrar of companies, and second, in the public domain also you need to give lots of information by your will and wish only you are giving to create a brand, to create a goodwill. Okay, next, impersonal work environment. Okay, avayaktika karya parisara, huge pressure is there. Okay, and everybody is not related to each other. Nodri yaವಾಗ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ, ಅವ್ರದ್ರಾಗ ಏನೋ ಒಂದು ಕಾಮನ್ ಇರ್ತೈತಿ. So maximum number of times they are either friends or family members, so they have certain personal relationship also. When we speak about a cooperative society, majority of them are coming from the same background, so they understand their problems and issues. Okay, but when we speak about a normal
company, many of the people coming from different backgrounds, from different areas, from different classes, and therefore here there is a problem related with impersonal work environment. Nobody is as such linked emotionally with anybody else. Now see, emotions are very important. You cannot say that on workplace you will work just without any emotion and you will work completely practically. It is impossible. Who is a human being? A human being is a person who has emotions. Okay? So ultimately you will have some emotions on your workplace also. Completely if it is impersonal, avaitic, then the smooth functioning won't happen. Okay? And it might lead to many issues. So that is one major limitation of a joint stock company. Now, numerous regulations. Okay, aneka kattupadugalu. Who gives the regulations? The government, the Companies Act. Okay, the various other laws. So, too many do's and don'ts will be there for a joint stock company. ಕಾನೂನದ ದೃಷ್ಟಿಕೋನದಿಂದ, ಸರ್ಕಾರದ ದೃಷ್ಟಿಕೋನದಿಂದ ಅಥವಾ ಮ್ಯಾನೇಜ್ಮೆಂಟ್ ದೃಷ್ಟಿಕೋನದಿಂದನೂ ಏನಾಗ್ಬಿಡ್ತೈತೆ ನೋಡ್ರಿ, ಬಹಳಷ್ಟು ಕಟ್ಟುಪಾಡುಗಳು ಬಂದ್ಬಿಡ್ತಾವ. ಹಾಗಾಗಿನೂ ಒಂದು ಕಂಪನಿ ಸ್ವಾತಂತ್ರ್ಯತೆಯಿಂದ, ಫ್ರೀಡಮ್ದಿಂದ ಬಹಳಷ್ಟು ನಿರ್ಣಯಗಳನ್ನು, ಡಿಸಿಷನ್ಸ್ಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ದಿಸ್ ಈಸ್ ಅಗೇನ್ ಒನ್ ಮೇಜರ್ ಲಿಮಿಟೇಷನ್ ಆಫ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ. Now, delay in decision making. Okay, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ. Okay, ಇದು ಯಾವಾಗ ಆಗ್ತದೆ? When this happens, when too many members are involved into the decision making. Now, say in sole trading business, one man army is there. So, decision making will become quick. Same goes for the partnership business. Minimum 2, maximum 10 or 20 depending upon the business. So, again yet decision making becomes easier. But when we speak about a company, thousands of people will be there as shareholders who are going to take some of the major decisions into the annual general meeting. If not, if we speak only about the directors also who are running and managing the company, not every director is going to come daily. So again, to make everybody come together at one place and take the decision, sometimes it becomes a delayed procedure. The one who has the authority to manage day-to-day operations, of course they can take, but they have the limitations. That how many decision scope they have. Okay? So, due to the huge structure, one vishalvadantada structure ಇರುವುದರಿಂದ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಏನಾಗಿಬಿಡುತ್ತೆ ನೋಡ್ರಿ, ವಿಳಂಬ ಆಗಿಬಿಡುತ್ತೆ. Now, this is very very important point. It may come for 2 marks also. Oligarchic management. Okay, ಅಲ್ಪಸಂಖ್ಯೆಯ ಸಮೂಹದ ನಿರ್ವಹಣೆ. What it means? Now this point is related with the first sentence of our class, that is, in a company the owners are different and the managers are different. Okay, ಒಂದು ಕಂಪನಿಯಲ್ಲಿ ಏನು ಹೇಳ್ತಾರೆ ನೋಡ್ರಿ, ಯಜಮಾನರು ಬೇರೆ ಅದಾರು, ನಿರ್ವಾಹಕರು ಬೇರೆ ಅದಾರು. ಸೊ ಅಲ್ಟಿಮೇಟ್ಲಿ ಯಾರು ಓನರ್ ಇರ್ತಾರೋ, ಯಜಮಾನರು ಇರ್ತಾರೋ, ಮಾಲಕರು ಇರ್ತಾರೋ, ಅವ್ರದ ವರ್ಚಸ್ವ ಜಾಸ್ತಿ ಇರಬೇಕು ಅಲ್ಲ. ಬಟ್ ಆಕ್ಚುಯಲ್ ಲೈಫ್ನಲ್ಲಿ, ರಿಯಲ್ದಲ್ಲಿ ಹೆಂಗೈತೆ ನೋಡ್ರಿ, ವಿರುದ್ಧನೇ ಐತಿ. ನೀವು ನೋಡ್ರಿ, ಯಾವ್ದು ಬೇಕಾದ ಕಂಪನಿ ನೋಡ್ರಿ, ಡೈರೆಕ್ಟರ್ಸ್ ವರ್ಚಸ್ವ ಜಾಸ್ತಿ ಐತಿ, ಶೇರ್ ಹೋಲ್ಡರ್ಸ್ ವರ್ಚಸ್ವ ಜಾಸ್ತಿ ಐತಿ. ವಿಚಾರ ಮಾಡಿ ನೋಡ್ರಿ, ಯಾವ್ದು ಬೇಕಾದ ಕಂಪನಿದ ನೀವು ಗೂಗಲ್ ಸರ್ಚ್ ಮಾಡಿ, ವಾಟ್ ಎವರ್ ಬಿಗ್ ನೇಮ್ಸ್ ಯು ವಿಲ್ ಸಿ, whether they are the shareholders or they are the managers or directors of that company. So understand here. ಹೇಳಕ್ ಮಾತ್ರ shareholders ಏನದಾರು, ಓನರ್ಸ್ ಅದಾರು. ಓನರ್ಸಿಗೆ ಏನೇನು ಸಿಗಬೇಕು ಅದೆಲ್ಲ ಸಿಗಾಕತೈತಿ. ಓನರ್ಸ್ ಅದ ಪದವಿ ಸಿಗಾಕತೈತಿ, ಪ್ರಾಫಿಟ್ ಅದಲ್ಲಿ ಭಾಗ ಸಿಗಾಕತೈತಿ. ಬಟ್ ಡೇ ಟು ಡೇ ಆಕ್ಟಿವಿಟೀಸ್ ಯಾರು ಮ್ಯಾನೇಜ್ ಮಾಡಕತ್ತಾರು? ಮ್ಯಾನೇಜರ್ಸ್. ಸೊ ಯಾವಾಗ ಡಿಸಿಷನ್ ಮೇಕಿಂಗ್ ಪವರ್ ಅಂತ ನಾವು ಮಾತಾಡ್ತೀವಿ, ಆ ಡಿಸಿಷನ್ ಮೇಕಿಂಗ್ ಪವರ್ ಯಾರ ಕೈಯಾಗೈತಿ? ಡೈರೆಕ್ಟರ್ಸ್ ಕೈಯಾಗೈತಿ. ಕರೆಕ್ಟ್. ಡೈರೆಕ್ಟರ್ಸ್ ಡಿಸಿಷನ್ ತಗೋತಾರೋ ದಟ್ ಎಷ್ಟು ಪ್ರತಿಶತ ಡಿವಿಡೆಂಡ್ ಅನ್ನು ಕೊಡುವುದು ಐತಂತ. ಸೊ ಅಲ್ಟಿಮೇಟ್ಲಿ ಏನ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಹಂಚೋದು ಮಾತು ಬಂದ್ಬಿಡ್ತೈತಿ, ದಟ್ ವಿಲ್ ಬಿ ಆಲ್ ಇನ್ ದ ಹ್ಯಾಂಡ್ಸ್ ಆಫ್ ಡೈರೆಕ್ಟರ್ಸ್. ಸೊ ಇಲ್ಲಿ ಹೇಳಕ್ ಶೇರ್ ಹೋಲ್ಡರ್ಸ್ ಓನರ್ಸ್ ಅದಾರು, ಬಟ್ ಆಕ್ಚುಲ್ ಎಲ್ಲ ಪವರ್ ಯಾರ ಕೈಯಾಗೈತಿ ನೋಡ್ರಿ, ಡೈರೆಕ್ಟರ್ಸ್ ಅದ ಕೈಯಾಗೈತಿ. ನಾವು how this situation arises, you can
can ask me that why this situation arises. Because first point is there are many shareholders. So when there are too many heads, decision making becomes troublesome. Second, they all are living in very different places. ಒಂದು ಕಂಪನಿದಲ್ಲಿ ಒಬ್ಬ ಶೇರ್ ಹೋಲ್ಡರ್, ರಿಲಯನ್ಸ್ ಹೆಡ್ ಕ್ವಾರ್ಟರ್ ಮುಂಬೈದಲ್ಲಿ ಐತಿ, ಓಕೆ, ಬಟ್ ಇಟ್ ಮೇ ಬಿ ಪಾಸಿಬಲ್ ದಟ್ ಇಲ್ಲಿ ಉಳ್ಯಾಳದವರು ಅದರ ಶೇರ್ ಹೋಲ್ಡರ್ಸ್ ಇರಬಹುದು. ಬಟ್ ಯಾವಾಗ ಆನ್ಯುವಲ್ ಜನರಲ್ ಮೀಟಿಂಗ್ ಇರ್ತೈತಿ, ಆನ್ಯುವಲ್ ಜನರಲ್ ಮೀಟಿಂಗ್ ವರ್ಷದಾಗ ಒಂದ್ಸಲ ಇರ್ತೈತಿ. ಕ್ಯಾನ್ ದಟ್ ಶೇರ್ ಹೋಲ್ಡರ್ ಗೋ ದೇರ್ ಎವ್ರಿ ಟೈಮ್? Maybe not possible. Once a while he can go, but every time maybe not possible. So when the shareholders are not taking active participation into the meetings and they all are scattered throughout the world, the major decision making power lies into the hands of the directors. And then the directors will take the decisions which are good for the company. ಅವರು ಏನ್ ಕಂಪನಿದನ್ನ ಒಳ್ಳೆ ವಿಚಾರ ಮಾಡಕತ್ತಾರ, ಅವ್ರು ಏನಲ್ಲಿ ಸ್ವಂತದನ್ನ ಎಲ್ಲ ಲಾಭ ಮಾಡ್ಕೋಬೇಕು, ಮಂದಿಗೆ ಮೋಸ ಮಾಡ್ಬೇಕಂತ ವಿಚಾರ ಮಾಡಕತ್ತಿಲ್ಲ ಅವರು. ಬಟ್ ಇಲ್ಲಿ ಅವ್ರು ಕಂಪನಿದ ಯಾವಾಗ ವಿಚಾರ ಮಾಡಕತ್ತಾರು, ದೇ ವಿಲ್ ಟ್ರೈ ಟು ರಿಟೇನ್ ದ ಪ್ರಾಫಿಟ್ಸ್ ಇನ್ ಟು ದ ಕಂಪನಿ ಓನ್ಲಿ, ಇನ್ಸ್ಟೆಡ್ ಆಫ್ ಗಿವಿಂಗ್ ಅವೇ ದ ಪ್ರಾಫಿಟ್ಸ್ ಇನ್ ದ ವೇ ಆಫ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್. Their priority will be to retain that profit into the company itself so that they can focus on the expansion of the company. And there the conflict will arise between the directors and the shareholders. Because one shareholder shares edake ಖರೀದಿ ಮಾಡ್ತಾನೋ for the returns, ಅವರಿಗೆ ಏನು ರಿಟರ್ನ್ಸ್ ಸಿಗ್ತೈತಿ ಅದರ ಮೇಲೆ. ಬಟ್ ಒಂದು ಮ್ಯಾನೇಜರ್ ಅಥವಾ ಒಂದು ಡೈರೆಕ್ಟರ್ ಒಂದು ಕಂಪನಿ ಎದಕ್ಕೆ ಜಾಯಿನ್ ಮಾಡ್ತಾನೋ ಟು ಎಕ್ಸ್ಪಾಂಡ್ ದ ಬಿಸ್ನೆಸ್, to take the business on the highest level possible. And then what decisions are being taken by the director, sometimes it may be not welcomed by the shareholders, okay. And that's why this point comes into existence, that there is oligarchic management. Now suppose ಈಗ ಹಿಂಟು ಕೋರಿ ಕೆಲವೊಬ್ಬರು ಶೇರ್ ಹೋಲ್ಡರ್ಸ್ ಗೆ ಒಟ್ಟ ಹೊಂದಾಣಿಕೆ ಆಗಲಾಗೈತಿ, ಡೈರೆಕ್ಟರ್ಸ್ ಜೊತೆಯಲ್ಲಿ ಏನೋ ಅವ್ರದ್ದು ಮತಭೇದ ಆಗಿಬಿಟ್ಟೈತಿ. So ಇಲ್ಲಿ ಏನಾಗ್ಬಿಟ್ಟೈತಿ, those shareholders will sell away or transfer their shares to somebody else, because that time they cannot oppose the directors, neither they can fight with them, because they are a minute number. ಇಷ್ಟೊಂದು ಶೇರ್ ಹೋಲ್ಡರ್ಸ್ ಆಗಿದೆ, ಅವ್ರು ಕೆಲವೊಬ್ಬರು ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಅವ್ರದ್ದೇನಲ್ಲಿ ವರ್ಚಸ್ವ ನಡೆಯಂಗಿಲ್ಲ. ಸೊ ದೆನ್ they have to either accept the way it is, or they might have to sell off their shares to somebody else. Because ultimately actually ಎಲ್ಲ ಪವರ್ ಯಾರ ಕೈಯಾಗ ಇರ್ತೈತಿ, ಡೈರೆಕ್ಟರ್ಸ್ ಕೈಯಾಗನ ಇರ್ತೈತಿ, ಓಕೆ. ಲಾಸ್ಟ್ ಪಾಯಿಂಟ್, ಕಾನ್ಫ್ಲಿಕ್ಟ್ ಇನ್ ಇಂಟ್ರೆಸ್ಟ್. ಸೊ ಇದ ಪಾಯಿಂಟ್ ದಿಂದ ಇದು ಮುಂದಿನ ಪಾಯಿಂಟ್ ಬರಾಕತ್ತೈತಿ ನೋಡಿ. ಕಾನ್ಫ್ಲಿಕ್ಟ್ ಇನ್ ಇಂಟ್ರೆಸ್ಟ್ ಹೂಸ್ ಬಿಟ್ವೀನ್ ದ ಡೈರೆಕ್ಟರ್ಸ್ and the owners, between the managers and the owners. So as I said right now only, currently only, that it may happen that what decisions are being taken by the directors may not be liked by the shareholders. So ಅಲ್ಲಿ ಏನಾಗ್ಬಿಡ್ತೈತಿ, ಅವ್ರ ನಡುವೆ ಒಂದು ರಿಫ್ಟ್ ಆಗಿಬಿಡ್ತೈತಿ, ಮತಭೇದ ಆಗಿಬಿಡ್ತೈತಿ. ಮತಭೇದ ಆಗುವುದರಿಂದ ಯಾರಾಗ ಒಬ್ರು ಸೋಲಬೇಕಾಗ್ತೈತಿ. ಸೊ ಅಟ್ ದಟ್ ಟೈಮ್ who might give away their interest, the shareholders might give away the interest, okay, because of the conflicts that are arising. ಯಾಕಂದ್ರೆ ಮಾಲಕರು ಯಾವಾಗ ಬೇರೆದವ್ರು ಇರ್ತಾರೋ, ಮ್ಯಾನೇಜರ್ಸ್ ಇನ್ನೊಬ್ರು ಇರ್ತಾರೋ, ಎಲ್ಲರೂ ಅವ್ರವ್ರ ಬುದ್ಧಿ ಪ್ರಕಾರನೇ ಡಿಸಿಷನ್ ತಗೊಳ್ಳೋರು. ಮತ್ತೆ ಇಬ್ಬರು ಪ್ರಕಾರದಿಂದ that is good for the company, but then ultimately the board of directors are having more power to take the decisions, and then there will be conflict of interest. ಹಿತಾಸಕ್ತಿಗಳಲ್ಲಿ ಏನಾಗಬಹುದು, ಭಿನ್ನ ಅಭಿಪ್ರಾಯಗಳು ಆಗಬಹುದು. ಸೊ ಯಾವಾಗ ಹಿಂಗ ಭಿನ್ನ ಅಭಿಪ್ರಾಯಗಳು ಬಂದು ಬಿಡ್ತಾವ, ಸೊ ಇದರಲ್ಲಿ ಯಾರಿಗೆ ಸಮಸ್ಯೆ ಇರ್ತೈತಿ, ಅವ್ರು ಐದರ್ ಅದರ ನಿವಾರಣೆ ಮಾಡ್ತಾರೋ ಅಥವಾ ಅದಕ್ಕೆ ಒಪ್ಕೋರಿರ್ತಾರೆ. ಸೊ ನಿವಾರಣೆ ರೂಪದಲ್ಲಿ ಏನ್ ಮಾಡ್ಬೋದು, ಅವರಿಗೆ ಹೊಂದಾಗತ್ತೈತಂದ್ರೆ ಅದನ್ನ ಜಗತ್ ಹೋಗ್ತಾರೋ, ಹೊಂದಾಗತ್ತಿಲ್ಲ ಕಂಪನಿದಲ್ಲಿ ಏನ್ ಮಾಡ್ಬಿಡ್ತಾರೋ ಆ ಶೇರ್ಸ್ ಅನ್ನು ಮಾರ್ಬಿಡ್ತಾರೋ, ಅಂಡ್ ದೇ ವಿಲ್ ಫ್ರೀ ದೆಮ್ಸೆಲ್ಫ್ ಫ್ರಮ್ ದಟ್ ಶೇರ್ ಹೋಲ್ಡರ್ ಪೊಸಿಷನ್. ದಟ್ ಈಸ್ ಆಲ್ ವಾಟ್ ದೇ ಕ್ಯಾನ್ ಡೂ, isn't it? So these are the limitations of the company. What are the limitations? See, first one, complexity in formation. Second one is lack of secrecy. Third one is impersonal work environment, numerous regulations, delay in decision making, oligarchic management, and the last one is conflict in interest. Okay, so with this we have come to the end of today's class. All of you write down each and every point. ಇದು ಬರೀ ಪಾಯಿಂಟ್ ಅಲ್ಲ, ಡೀಟೇಲ್ಸ್ ನಿಮಗೆ ಎಲ್ಲಿ ಸಿಗ್ತಾವೋ ಟೆಕ್ಸ್ಟ್ ಬುಕ್ ದಲ್ಲಿ ಮಾತ್ರ. ಸೊ ಎಲ್ಲರೂ ಪ್ರತಿದಿನ ಟೆಕ್ಸ್ಟ್ ಬುಕ್ ಓದಲೇಬೇಕು, ಮಿನಿಮಮ್ ಫಾರ್ 1 hour.
Every day 1 hour you allot for your business study reading, then only you will get good marks. See, okay, bare point baradre na marks sakangilla. You have to write down everything whatever I have told you, and from where I have told you, from the textbook only. So all of you read the textbook. Okay, yes, we shall continue in the next class.